ಈ ಅಮ್ಮ 10 ವರ್ಷ 11 ವರ್ಷ ಆಗೋವರೆಗೂ ನನ್ನ ಹೆಗಲ ಮೇಲೆ ಹೊತ್ಕೊಂಡು ಓಡಾಡ್ತಾ ಇದ್ದೆ, ಕೆಳಗಡೆ ಇಳಿಸ್ತಾರಲ್ಲ, ಕಾಲು ಕಲ್ಪಿಸ್ತಾರೆ ಅಂತ. ಬಹುಶಃ ನಿಮ್ಮ ಉಗುರು ಕೇವಲ ಇಷ್ಟಿರುತ್ತೆ, ಅಷ್ಟಕ್ಕೆ ಒಂದು ಗಣಪತಿಯನ್ನು ನಿರ್ಮಿಸ್ಬೇಕಂದ್ರೆ ಬಹುಶಃ ಅದು ಕಷ್ಟಕರ. ಅದನ್ನ ನಿರ್ಮಿಸಿರೋದು ನಮ್ಮ ಧಾರಾಳ ಹೆಣ್ಮಕ್ಳು. ನಂಗೆ ಖುಷಿ ಸರ್, ಮಣ್ಣಿನ ಜೊತೆ ಕೆಲಸ ಮಾಡುದು ಅಂದ್ರೆ ನಾನ್ ಕಳ್ದೋಗ್ತೀನಿ. ನನ್ಗೆ ಗೊತ್ತಿಲ್ಲ ಊಟ ತಿಂಡಿ ನೀರ್ ಏನು ಬೇಡ, ಸೊ ಒಂದು ಧ್ಯಾನಸ್ಥ ಸ್ಥಿತಿಗೆ ಕರ್ಕೊಂಡು ಹೋಗತ್ತೆ ನನ್ನನ್ನ. ಹಂಗಾಗಿ ಮಣ್ಣಿನ ಜೊತೆ ನಾನು ಕೆಲಸ ಮಾಡಕ್ ಕೂತ್ಕೊಂಡ್ರೆ ಇಡೀ ದಿನ ಆದ್ರೂ ನನ್ಗೆ ಟೈಮ್ ಹೋಗೋದ್ ಗೊತ್ತಾಗಲ್ಲ. ಸೊ ನಂಗೆ ತುಂಬಾ ಖುಷಿ. ಮೊದಲನೇದಾಗಿ ನನ್ನ ಮಗಳು ಇಷ್ಟು ಹೆಸರು ಮಾಡಿರೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ತುಂಬಾನೇ ಹೇಳಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ. ನಮ್ಮ ಮಾವನ ಮನೆ ಕಡೆಯವರು ನಮ್ಮ ಮಗಳು ಹುಟ್ಟಿದ್ದಾಗ ತುಂಬಾ ಬೇಸರ ಮಾಡ್ಕೊಂಡ್ರು. ನಾನು ಕುಣಿದಾಡ್ಬಿಟ್ಟೆ, ಹೆಣ್ಮಗು ಆಯ್ತು ನನಗೆ ಅಂತ ತುಂಬಾ ಖುಷಿ ಆಯ್ತು. ಅತಿ ಚಿಕ್ಕ ಮಣ್ಣಿನ ಗಣಪತಿಗಳನ್ನ ತಯಾರಿಸುವ ಮುಖಾಂತರ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಹಾಗೆ ವಾದ್ಯ ಗಣಪತಿಗಳನ್ನ ತಯಾರಿಸುವ ಮುಖಾಂತರ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಹೆಸರುವಾಸಿಯಾಗಿರುವ ದ್ವಾರಳ ಗ್ರಾಮದ ಜ್ಯೋತಿ ಆಫ್ ಜರ್ನಿ ವಿಶೇಷ ಸಂದರ್ಶನಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಇವತ್ತು ನಾನಿದ್ದೀನಿ ದ್ವಾರಳ ಗ್ರಾಮದಲ್ಲಿ. ಯಾಕೆಂದ್ರೆ ದ್ವಾರಳ ಅಂತಕ್ಕಂಥದ್ದು ಒಂದು ವಿಶೇಷ. ಯಾಕೆಂದ್ರೆ ದ್ವಾರಳಲ್ಲಿ ಹುಟ್ಟಿ ಜನಿಸಿ ಕೆನಡಾ ದೇಶದ ಸಂಸದರಾಗಿ ಚಂದ್ರ ಆರ್ಯ ಅವರು ಗುರುತಿಸ್ಕೊಂಡಿದ್ದಾರೆ. ಅದೇ ರೀತಿ ದ್ವಾರಳಲ್ಲಿ ಉಡಸ್ತಂಭ ದೇವಿ ಕೂಡ ಪ್ರಸಿದ್ಧವಾಗಿದೆ. ಅದೇ ರೀತಿ ಇನ್ನೊಬ್ರು ಕೂಡ ಅದೇ ಸಾಲಲ್ಲಿ ನಿಲ್ತಕ್ಕಂತ ಜರ್ನಿ ಆಫ್ ಜ್ಯೋತಿ ಅಂತ ಬುಕ್ ಅನ್ನು ಬರೆದಿರ್ತಕ್ಕಂತ ನೂತನ ಲೇಖಕಿ ಹಾಗೂ ಅನೇಕ ರೀತಿಯ ಉತ್ಸಾಹಗಳನ್ನ ಹೊಂದಿರತಕ್ಕಂತ ಜ್ಯೋತಿ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಬಹುಶಃ ಶಿರಾ ತಾಲೂಕಿನ ದ್ವಾರಳ ಗ್ರಾಮ ಅಂದ್ರೆ ವಿಶೇಷ ಅಂತ ನಾನು ಹೇಳಿದೆ. ವಿಶೇಷತೆಯಲ್ಲಿ ವಿಶೇಷವಾಗಿ ಒಂದು ಹೆಣ್ಣು ಮಗಳು ಇವತ್ತು ಸಾಧನೆಗೈದಿರ್ತಕ್ಕಂಥದ್ದು. ಆಕೆ ಆ ತಂದೆ ತಾಯಿಗಳ ಸಹಕಾರ ಜೀವನದಲ್ಲಿ ಹೇಗಿತ್ತು ಅಂತಕ್ಕಂಥದನ್ನ ಕೇಳತ್ತವಣ. ತುಂಬಾ ಓವರ್ ಪ್ಯಾಂಪರಿಂಗ್. ಎಲ್ಲಿ ನನ್ ಮಗಳಿಗೆ ಸ್ವಲ್ಪ ನೋವಾದ್ರೂ ತಡ್ಕೊಳಲ್ಲ. ಸೊ ಚೂರು ನೋವಾಗ್ಬಾರ್ದು ಅನ್ನೋ ತರ ತುಂಬಾ ಏನು ಬಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಸಾಕಿದ್ದು ನಮ್ಮನ್ನ ಚಿಕ್ಕ ವಯಸ್ಸಲ್ಲೆಲ್ಲ. ಅದೇ ಬಹುಶಃ ನನ್ನನ್ನ ಇವತ್ತು ನಿಮ್ಮ ಎದುರು ನಿಂತು ಮಾತಾಡಿಸಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಾಗತ್ತೆ, ನಾವು ಹುರುಳಿಕಾಳು ಆಗಿನ ಕಾಲದಲ್ಲೆಲ್ಲ ಮೊಳ್ಕೆ ಕಟ್ಬೇಕಂತ ಹೇಳಿದ್ರೆ ನೆನ್ಸಿ ಚೆನ್ನಾಗಿ ಬಟ್ಟೆಯನ್ನ ಕಟ್ಟಿ ಅದ್ರ ಮೇಲೆ ಗುಂಡ್ಕಲ್ ಹೇರ್ತಾ ಇದ್ರು, ನೆನ್ಪಿದ್ಯಾ? ಸೊ ಯಾಕೆ ಒತ್ತಡ ಯಾವಾಗ ಜಾಸ್ತಿ ಕ್ರಿಯೇಟ್ ಆಗತ್ತೆ ಅಲ್ಲಿ ಮೊಳಕೆ ಬೇಗ ಬರುತ್ತೆ. ಸೊ ಹಂಗೆ ನನ್ನ ಬದುಕು ಮದ್ವೆ ಆಗೋ ತನಕ ಆರಾಮಾಗಿತ್ತು. ಮದ್ವೆ ಆದ ನಂತರ ನನ್ಗೆ ಬದುಕಿನ ನೈಜ ವಾಸ್ತವತೆ ಗೊತ್ತಾಗಕ್ ಶುರು ಆಯ್ತು. ಅದ ನಂತರ ನಾನು ಓಡಾಟ ಶುರು ಮಾಡಿದೆ. ಅಪ್ಪ ಅಮ್ಮ ಅದೇ ತುಂಬಾ ಪ್ರೀತಿ, ತುಂಬಾ ಮುದ್ದು. ಬಾಲ್ಯ ಅಂತ ಹೇಳಿದ್ರೆ ನಾನು ತಮ್ಮ, ಮನೆಗ್ ದೊಡ್ಡವಳೆ ನಾನು, ನನ್ ಹಿಂದೆ ನನ್ ತಮ್ಮ. ಸೊ ತುಂಬಾ ಹೇಳ್ಕೊಳುವಂತ ಶ್ರೀಮಂತರೇನಲ್ಲ, ಮಧ್ಯಮ ವರ್ಗದ ಕುಟುಂಬ ನಮ್ದು ಕೂಡ. ಸೊ ಚೆನ್ನಾಗಿತ್ತು. ಓಕೆ, ಬಾಲ್ಯ ಜೀವನದಲ್ಲಿ ಹುಡ್ತೀರಾ, ಈ ರೀತಿ ಹವ್ಯಾಸಗಳು ನೀವು ನೋಡ್ತಾ ಇರ್ಬೋದು. ಇವಾಗ ಎಲ್ಲವೂ ಕೂಡ ಮಣ್ಣಿನಿಂದ ಮಾಡಿರ್ತಕ್ಕಂತ ಮೂರ್ತಿಗಳು, ಇವೆಲ್ಲವೂ ಕೂಡ ಗಿಳಿಯಾಗಿರ್ಬೋದು, ಪ್ರತಿಯೊಂದು ಕೂಡ ಮಣ್ಣಿನಲ್ಲೇ ಮಾಡ್ತಾ ಹವ್ಯಾಸ ಬಂತು. ಹೇಗ್ ಬಂತು? ಬೆಂಗಳೂರಲ್ಲಿ ಹುಟ್ಟಿದ ಜೀವನವನ್ನ ಕಳೆದವರು ಹಳ್ಳಿಗಾಡಿನಲ್ಲಿ ಏನಾದ್ರು ಜೀವನವನ್ನ ಕಟ್ಟಿಕೊಂಡಿದ್ರೆ ಈ ಮಣ್ಣು ಇದರ ಬಾಂಧವ್ಯ ಇರ್ತದೆ. ಬೆಂಗಳೂರಲ್ಲಿ ಹೆಂಗ್ ಬಂತು ಈ ಬಾಂಧವ್ಯ ಅಂತ? ನಂಗೆ ಖುಷಿ ಸರ್, ಮಣ್ಣಿನ ಜೊತೆ ಕೆಲಸ ಮಾಡುದು ಅಂದ್ರೆ ನಾನ್ ಕಳ್ದೋಗ್ತೀನಿ. ನನ್ಗೆ ಗೊತ್ತಿಲ್ಲ ಊಟ ತಿಂಡಿ ನೀರ್ ಏನು ಬೇಡ, ಸೊ ಒಂದು ಧ್ಯಾನಸ್ಥ ಸ್ಥಿತಿಗೆ ಕರ್ಕೊಂಡು ಹೋಗತ್ತೆ ನನ್ನನ್ನ. ಹಂಗಾಗಿ ಮಣ್ಣಿನ ಜೊತೆ ನಾನ್ ಕೆಲಸ ಮಾಡಕ್ ಕೂತ್ಕೊಂಡ್ರೆ ಇಡೀ ದಿನ ಆದ್ರೂ ನನ್ಗೆ ಟೈಮ್ ಹೋಗೋದ್ ಗೊತ್ತಾಗಲ್ಲ. ಸೊ ನಂಗೆ ತುಂಬಾ ಖುಷಿ. ಬಹುಶಃ ನೀವೇನ್ ನೋಡ್ತಾ ಇದೀರಾ, ಯಾವ ಕೂಡ ವಾಲೆಗಳಲ್ಲ, ಕಾಸ್ಟ್ಯೂಮ್ಸ್ ಅಲ್ಲ, ಚಿನ್ನ ಬೆಳ್ಳಿ ಬಂಗಾರ ಯಾವ್ದು ಅಲ್ಲ, ಇವೆಲ್ಲವೂ ಕೂಡ ಶುದ್ಧ ಮಣ್ಣಿನಿಂದ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ರೀತಿಯ ಹವ್ಯಾಸಗಳು ಎಲ್ಲರೂ ಕೂಡ ಬರೋದಿಲ್ಲ. ಅದ್ ಹೇಗ್ ಬಂತು ಅಂತ ಕೇಳ್ತಾ ಹೋಗೋಣ. ಚಿಕ್ಕ ವಯಸ್ಸಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಮಣ್ಣಿನ ಜೊತೆ ಆಟಪಾಠ ಮಾಡಿರ್ತೀವಿ. ಗದ್ದೆ ಮಣ್ಣನ್ನ ಊರ್ಗಳಿಗೆ ಬಂದಾಗ ಗದ್ದೆ ಮಣ್ಣನ್ನ ಎತ್ಕೊಂಡ್ಬಂದು ಅದ್ರಲ್ಲಿ ಗಣಪತಿ ಅಂತ ಅಡಿಗೆ ಮಾಡೋ ಸಾಮಾನಂತ ಅದು ಇದು ಏನೋ ಮಾಡ್ಕೊಂಡು ಖುಷಿ ಪಟ್ಟಿರ್ತೀವಿ. ನಂತರ ಒಂದ್ ಹಂತಕ್ ಬೆಳೆದ್ಮೇಲೆ ಓದು ವಿದ್ಯಾಭ್ಯಾಸ ಎಲ್ಲ ಮುಗಿದ್ಮೇಲೆ ಮಣ್ಣಿಗೂ ನಮ್ಗೂ ಟಚ್ ಇರಲ್ಲ, ಕಡಿಮೆ ಆಗ್ಬಿಡತ್ತ. ಸೊ ಹಂಗಾಗಿ ನಾನ್ ಮತ್ತೆ ಮಣ್ಣಿನ ಜೊತೆಗೆ ಓಡಾಟ ಶುರು ಆಯ್ತು. ಸೊ ಹಂಗಾಗಿ ಏನಾದ್ರು ಮಾಡ್ಬೇಕು ಅಂತ ಶುರು ಆದಾಗ ಹಂತವಾಗಿ ಮಾಡಕ್ ಶುರು ಮಾಡಿದೆ. ಓಕೆ, ದ್ವಾರಾಳ ಗ್ರಾಮ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಇಲ್ಲಿ ಹುಟ್ಟಿ ಒಬ್ಬ ವ್ಯಕ್ತಿ ಚಂದ್ರ ಆರ್ಯ ಅಂತಕ್ಕಂಥವ್ರು ಕೆನಡಾದಲ್ಲಿ ಸಂಸದರಾಗ್ತಾರೆ. ಅದೇ ರೀತಿ ಉಡುಸ್ತಮ್ಮ ಸನ್ನಿಧಿ ಇದೆ, ಇಡೀ ದೇಶದಲ್ಲೇ ಪ್ರಚಲಿತವಾಗಿದೆ. ಅದೇ ಗ್ರಾಮದಲ್ಲಿ ಹುಟ್ಟುತ್ತವರು ಜ್ಯೋತಿ ಅನ್ನೋರು ಕೂಡ ಎಷ್ಟು ಖುಷಿ ಆಗುತ್ತೆ? ಮೊದಲನೇದಾಗಿ ಹೆಮ್ಮೆ ಅನ್ಸತ್ತೆ. ಇಲ್ಲಿ ಹುಟ್ಟಿದವರು ಎಲ್ರಿಗೂ ಗೊತ್ತಿರೋ ಹಂಗೆ ಸಂಸದರಾಗಿದ್ದಾರೆ ಕೆನಡಾದಲ್ಲಿ, ಚಂದ್ರ ಮೌರ್ಯ ಅಂತ. ಸೊ ನಮ್ಗೆ ಕೂಡ ದ್ವಾರಾಳು ಅಂತ ಹೇಳಿದ್ರೆ ತುಂಬಾ ಒಂದು ಆಪ್ತ ಬಾಂಧವ್ಯ ಇದೆ. ಸೊ ಇಲ್ಲಿನ ಗ್ರಾಮ ದೇವತೆ ಮಾರಮ್ಮ ಇರಬಹುದು, ಉಡುಸ್ಲಮ್ಮ ತಾಯಿ ಇರಬಹುದು, ಅವರೆಲ್ಲರ ಊರಿನವರ ಹಿರಿಯರ ಆಶೀರ್ವಾದ
ಬಹುಶಃ ಇದನ್ನ ನೀವು ನೋಡ್ತಾ ಇದ್ದೀರಾ, ಜರ್ನಿ ಆಫ್ ಜ್ಯೋತಿ ಅಂತ. ಈ ಲೇಖಕಿ ಈ ನಮ್ಮ ಜೊತೆ ಇವತ್ತಿದ್ದಾರೆ. ಇದ್ರ ಯಾಕೆ ಬರೀಬೇಕು ಅನಿಸ್ತು, ಇದ್ರ ಹಿಂದಿನ ಭಾವನೆಗಳೇನು, ಇದ್ರ ಹಿಂದಿನ ಅರ್ಥವೇನು ಅಂತ ನಾನು ತಿಳಿಸ್ತಾ ಹೋಗ್ತೇನೆ. ಜರ್ನಿ ಆಫ್ ಜ್ಯೋತಿ ಅಂತ ನೀವು ಹೆಸರು ಕೇಳಿದ ತಕ್ಷಣ ನಿಮ್ ತಲೆಯಲ್ಲಿ ಏನೋ ಒಂದು ಥಾಟ್ ಬರಬಹುದು, ಇದು ಇವ್ರದ್ದು ಜೀವನ ಚರಿತ್ರೆನೋ ಏನೋ ಇರಬಹುದು ಅಂತ. ಖಂಡಿತ ಅಲ್ಲ. ಬಟ್ ಬರೆಯೋಕ್ ಹೊರಟಿದ್ದು ನನ್ ವಿದ್ಯಾಭ್ಯಾಸ ಮತ್ತೆ PUC ಮದ್ವೆ ಆಗಿತ್ತು, ಮತ್ತೆ ಎಜುಕೇಶನ್ ಕಂಟಿನ್ಯೂ ಮಾಡ್ಬೇಕು ಅಂತ ಒಂದ್ 18-20 ವರ್ಷಗಳ ನಂತರ ಮತ್ತೆ ನಾನು ರೀಸ್ಟಾರ್ಟ್ ಮಾಡಿದ್ದು. Okay. ಡಿಗ್ರಿ ಮಾಡಿದ್ದು ಮತ್ತೆ ಮಾಸ್ಟರ್ಸ್ ಎಲ್ಲ ಮುಗ್ದಿದ್ದು. ಸೊ ಜೊತೆಗೆ ಬರವಣಿಗೆ ಶುರು ಮಾಡಿದೆ. ಬರವಣಿಗೆ ಶುರು ಮಾಡಿದ್ದು ನನ್ನ ಬದುಕಿನ ಅನುಭವಗಳನ್ನ ಬರೀಬೇಕು, ಅನುಭವ ಕಥನಗಳನ್ನ ಬರೀಬೇಕು ಅಂತ. ಸೊ ಹಂಗೆ ಹೋಗ್ತಾ ಹೋಗ್ತಾ TV9 ಡಿಜಿಟಲ್ ಮೀಡಿಯಾದಲ್ಲಿ ಹಾದಿಯೇ ತೋರಿದ ಹಾದಿ ಅಂತ ಅಂಕಣಕ್ಕೆ ನಾನು ಒಂದು ಕಾಲಮ್ಗೆ ಬರೆಯಕ್ ಶುರು ಮಾಡಿದೆ. ಓಕೆ. ಸೊ ಅದಾದ ನಂತರ ಬುಕ್ ಬ್ರಹ್ಮದಲ್ಲಿ ಬರೆಯಕ್ ಶುರು ಮಾಡಿದೆ. ಇಡೀ ಕರ್ನಾಟಕದಾದ್ಯಂತ ಮೂಲೆ ಮೂಲೆಗೂ ಸಂಚಾರ ಮಾಡಿದೀನಿ ಏಕಾಂಗಿಯಾಗಿ. ಸೊ ಅವ್ರದನ್ನೆಲ್ಲ ದಾಖಲೆ ಮಾಡ್ತಾ ಬಂದೆ. ಪ್ರತಿ ಅಂಕಣದಲ್ಲೂ ಪ್ರತಿಯೊಬ್ಬರ ಬದುಕಿನ ಜೀವನ ಶೈಲಿ ಹೆಂಗಿರುತ್ತೆ, ನಾನ್ ಮಾಡಿದ್ ಯಾರು ದೊಡ್ಡ ಮಟ್ಟದಲ್ಲಿ ಬೆಳೆದಿರೋರ್ದಲ್ಲ. ಸೊ ಯಾವ ಎಲೆಮರೆ ಕಾಯಿ ಹಂಗೆ ಇರೋ ಯಾರಿಗೂ ಕಣ್ಣಿಗೆ ಕಾಣದೇ ಇರೋಂತ ಜನರನ್ನ ನಾನು ಸಂದರ್ಶನ ಮಾಡಿ ಅವರ ಬದುಕಿನ ಚಿತ್ರಣವನ್ನ ಇದರಲ್ಲಿ ದಾಖಲ್ ಮಾಡ್ತಾ ಹೋಗಿದ್ದು. ಓಕೆ. ಇದರಲ್ಲಿ ಯಾರ್ಯಾರ ಜೀವನ ಬಗ್ಗೆ ನೀವು ಉಲ್ಲೇಖ ಮಾಡಿದೀರ ಅಂತ ಈ ಬುಕ್ ಅಲ್ಲಿ? ಇದರಲ್ಲಿ ದೇವದಾಸಿ ಮಹಿಳೆಯರಿರಬಹುದು, ಸಿದ್ಧಿ ಸಮುದಾಯ, ಓಕೆ. ಬೇಡ ಜಂಗಮ, ಬುಡಗ ಜಂಗಮ, ಸ್ಮಶಾನದಲ್ಲಿ ಕೆಲಸ ಮಾಡುವಂತವ್ರು, ಹಾ. ಮತ್ತೆ ರೈಲ್ವೆ ಟ್ರ್ಯಾಕ್ ಸತ್ತೋಗಿರ್ತಾರಲ್ಲ ಅದನ್ನ ತೆಗಿಯುವಂತ ಒಂದು ರಾಮನಗರದ ಆಶಾ ಅನ್ನೋ ಹೆಣ್ಮಗಳು, ದೇಹದ ಮುಕ್ಕಾಲು ಭಾಗ ಕೆಲ್ಸನೇ ಮಾಡಲ್ಲ, ಅಂಗವೈಕಲ್ಯತೆಯಿಂದ ಕೂಡಿರುವಂತದ್ದು ತುಂಬಾ ಸಾಕಷ್ಟಿದಾವೆ. ಇದರಲ್ಲಿ ಒಂದು ವಿಶೇಷ, 6 ಮಕ್ಕಳ ಶಿಕ್ಷಣಕ್ಕಾಗಿ ದಿನವೂ 130 ಕಿಲೋಮೀಟರ್ ಪ್ರಯಾಣಿಸುವ ಒಬ್ಬ ಶಿಕ್ಷಕರ ಬಗ್ಗೆ ಈ ಜರ್ನಿ ಆಫ್ ಜ್ಯೋತಿ ಬುಕ್ ನಲ್ಲಿ ಬರೆದಿದ್ದಾರೆ. ಅದು ಎಲ್ಲಿ ಮತ್ತೆ ಯಾವಾಗ, ಆ ವ್ಯಕ್ತಿ ಬಗ್ಗೆ ಹಿನ್ನೆಲೆ ಏನು? ಅವರು ಟೀಚರ್ ಪಾಪ. ಯಲ್ಲಾಪುರ ಅಂತ ಒಂದು ಸಿದ್ಧಿ ಸಮುದಾಯದವ್ರನ್ನ ಭೇಟಿ ಮಾಡಕ್ ಹೋದಾಗ ಅವ್ರ ಆಕಸ್ಮಿಕ ಪರಿಚಯ ಆದದ್ದು ನನಗೆ. ಸೊ ಅಲ್ಲಿನ ಜನರು ಹೊಳೆ, ಹೊಂಡ, ರಸ್ತೆಗಳು ಕೂಡ ಇತ್ತೀಚೆಗಷ್ಟೇ ಅಲ್ಲೆಲ್ಲ ರಸ್ತೆಗಳನ್ನ ನೋಡ್ತಿದ್ದಾರೆ. ಶಾಲೆಗಳು ತುಂಬಾ ಕಡಿಮೆ. ಅಲ್ಲಿ ಫೈಟ್ ಮಾಡಿ ಅವರು ನಮ್ಮ ಸಿದ್ಧಿ ಸಮುದಾಯಕ್ಕೆ ಒಂದು ಶಾಲೆ ಬೇಕು, ನಮ್ಮ ಮಕ್ಳು ಓದ್ಬೇಕು ಅಂತ ಫೈಟ್ ಮಾಡಿ ಆ ಶಾಲೆಯನ್ನ ಕಟ್ಟಿಸ್ಕೊಂಡಿದ್ದಾರೆ. ಆ ಶಾಲೆಗೆ ಪಾಠ ಮಾಡಕ್ಕೆ 5 ಜನನೋ 6 ಜನನೋ ಮಕ್ಕಳಷ್ಟೇ. ಆ ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ಅಂತ ಎಷ್ಟು 130 ಕಿಲೋಮೀಟರ್ ಇಂದ ಒಬ್ರು ಸರ್ ಬರ್ತಿದ್ರು. ಬಸ್ ಹತ್ಕೊಂಡು ಫಸ್ಟ್ ಗಾಡಿಯಲ್ಲಿ ಬಂದು ಬಸ್ ಹತ್ಕೊಂಡು ನಿಲ್ಸಿ ಮತ್ತೆ ಗಾಡಿ ಹತ್ಕೊಂಡು ಬರ್ತಿದ್ರು. ಅಲ್ಲಿಗೆ ಬಸ್ ಫೆಸಿಲಿಟಿ ಇಲ್ಲ ಆ ಸ್ಕೂಲ್ ಇರುವಂತ ಜಾಗಕ್ಕೆ. ಮಣ್ಣಿನಲ್ಲಿ ಚಿಕ್ಕ ಗಣಪತಿಯನ್ನು ತರಿಸೋದು, 1.2 ಸೆಂಟಿಮೀಟರ್ಗೆ ಗಣಪತಿನ ನಿರ್ಮಿಸಿ, ಚಿಕ್ಕ ಗಣಪತಿ ನಿರ್ಮಿಸಿ ಬುಕ್ ಆಫ್ ರೆಕಾರ್ಡ್ ಆಗಿದೆ. ಹಾಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಹೆಮ್ಮೆಯ ಸುವರ್ಣ ಕನ್ನಡಿಗ 2023 ಮತ್ತೆ 24 ಪ್ರಶಸ್ತಿಗೆ ಕೂಡ ಭಾಜನರಾದರು. ಮತ್ತೆ ಕುಂಚುಟಿಗ ಶಿರೋಮಣಿ 2025 ಪ್ರಶಸ್ತಿ ಕೂಡ ಭಾಜನರಾದರು. ಕುಮಾರ ವ್ಯಾಸ ರಾಷ್ಟ್ರೀಯ ಪ್ರಶಸ್ತಿ 2025 ಗದಗದಲ್ಲಿ ನಡೆದಾಗ ಅದರಲ್ಲೂ ಕೂಡ ಇವರು ಭಾಜನರಾಗ್ತಾರೆ. ಜೊತೆಗೆ ಇವ್ರದ ಜೀವನ ಚರಿತ್ರೆ ಹೇಗಿದೆ ಅಂದ್ರೆ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್, ಯೂನಿವರ್ಸಲ್ ಅಚೀವರ್ಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ಫ್ಯೂಚರ್ ಕಲಾಂ ಬುಕ್ ಆಫ್ ರೆಕಾರ್ಡ್, ಈ ರೀತಿಯಾದ ನಾನಾ ರೀತಿಯಾದ ಸಾಧನೆಯನ್ನು ಗೈದಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳ ಕಥೆಯನ್ನ ನಿಮ್ಮ ಮುಂದೆ ಪರಿಚಯಿಸಿದೀವಿ. ಇದೇ ರೀತಿ ಅನೇಕ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ, ಬಡತನದಲ್ಲಿ ಹುಟ್ಟಿ, ಅನೇಕ ರೀತಿಯ ಕಷ್ಟಗಳನ್ನ, ನೋವುಗಳನ್ನ ಅನುಭವಿಸಿ ಇವತ್ತು ಒಂದು ಹಂತಕ್ಕೆ ಬಂದಿದ್ದಾರೆ. ಅವರೆಲ್ಲರನ್ನೂ ಕೂಡ ಪರಿಚಯಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೇವೆ. ಈ ಒಂದು ಸ್ಟೋರಿಯನ್ನ ನೀವು ಹೆಚ್ಚಿನದಾಗಿ ಶೇರ್ ಮಾಡಿ. ಈ ಹೆಣ್ಮಗಳಿಗೆ ಅನೇಕ ರೀತಿಯಲ್ಲಿ ಗೌರವಗಳು, ಸನ್ಮಾನಗಳು ಸಿಗಲಿ, ಮುಂದಿನ ಜೀವನ ಅವರಿಗೆ ಸುಗಮವಾಗಲಿ ಅಂತ ನಮ್ಮ ವಾಹಿನಿ ಮುಖಾಂತರ ಆಶಿಸ್ತೇನೆ. ಎಲ್ರಿಗೂ ಕೂಡ ನಮಸ್ಕಾರ.